ರಘು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರ ಮಗುಗೆ ನೀವು ಬಾಡಿಗೆ ತಾಗಿ ಆದ್ರಿ ನಿಜ, ಆದ್ರೆ ಅದನ್ನ ಬಿಟ್ಟು ರಘು ನನ್ನ ಒಳ್ಳೆ ಸ್ನೇಹಿತ. ಅವ್ರಿಗೆ ನನ್ನ ಬಗ್ಗೆ ಆತ್ಮೀಯತೆ ಇದೆ. ಆತ್ಮೀಯತೆ ಯಾವ ತರದ್ದು? ಕೇವಲ ಗೆಳೆತನದ ಆತ್ಮೀಯತೆ. ಆದ್ರೆ ರಘುಗೆ ನಿಮ್ ಬಗ್ಗೆ ಪ್ರೀತಿ ಇತ್ತು ಅಂತ ಸುದ್ದಿ. ನನ್ನ ಜನ್ಮದಲ್ಲಿ ಅಂತ ಕೆಟ್ಟ ಸಂಬಂಧ ಸಾಧ್ಯ ಇಲ್ಲ ಸರ್. ರಘು ಬಗ್ಗೆ ಗೌರವ ಇದೆ, ಯಶೋಧ ಬಗ್ಗೆ ಇನ್ನೂ ಗೌರವ ಇದೆ. ಅವ್ರನ್ನ ಆತ್ಮೀಯವಾಗಿ ಮೆಚ್ಕೊಂಡವಳು ನಾನು. ಅವ್ರ ಮನೆ ಮುರಿಯೋ ಕೆಲಸ ನನ್ನಿಂದ ಸಾಧ್ಯ ಇಲ್ಲ ಸರ್. ಹಲೋ, ಹೇಗಾಯ್ತು? ನಾನು ಈಗಲೇ ಬರ್ತೀನಿ. ದೇವ್ಕಿ, ಮತ್ತೆ ನೀವು ನಾಳೆನೋ ನಾಳಿದ್ದು ಬರ್ಬೇಕಾಗತ್ತೆ. ಮಗು ಹತ್ರ ಇದ್ದಿದ್ದ ಆಯ ತೀರ್ಕೊಂಡ್ಲಂತೆ. ಏನ್ರಿ ಇದು ನಿಮ್ ವೇಷ? ನಾನ್ ಸುಮತಿ ಹೇಳಿದಾಗ ತಮಾಷೆ ಅನ್ಕೊಂಡಿದ್ದೆ. ನೀವಿಬ್ರು ಇದ್ದೀರಾ ನೋಡಿ, ತಮಾಷೆ ನಿಮ್ಗೆ. ಮಗು ಈ ಮನೆಯಿಂದ ಹೋದ್ಮೇಲೆ ಎಲ್ಲ ಒಳ್ಳೇದಾಗುತ್ತದಿದ್ರಲ್ಲ, ಇವೆಲ್ಲ ನಿಜ ಆಗ್ತಾ ಇದೆ ಕಡೆ. ನೋಡೋ, ವಾಸು ಕೆಲಸ ಸಿಕ್ತು, ನಂದು ಅವಿನಷ್ಟು ಕೆಲಸ ಉಳಿತು. ಈಗ ಈ ವಿದ್ಯಾಧರ್ ಹಳೆಬೀಡು ಏನು ಗೊತ್ತಾ? ಏನು? ಪ್ರಿನ್ಸಿಪಾಲ್ ವಿದ್ಯಾಧರ್ ಹಳೆಬೀಡು ಪ್ರಮೋಷನ್ ಸಿಕ್ಕಿದೆ. ಯಶೋಧ ನಿಮ್ಮ ಹತ್ರ ಕಡೆ ಸಲ ಮಾತಾಡಿದ್ ಯಾವಾಗ? ಅದೇ SP ಅವ್ರ ಹತ್ರ ಎಲ್ಲ ಹೇಳಿದ್ನಲ್ಲ ಸರ್. ನಮ್ಮ ಹತ್ರನೂ ಹೇಳಿ ಪರವಾಗಿಲ್ಲ ಸರ್. ಮನೆಯಿಂದ ಹೊರಗೆ ಹೊರಟಿದ್ಲು. ಯಾಕೆ? ಯಾವ್ದೋ ಫೋನ್ ಬಂತು, ಕೂಡ್ಲೆ ಹೊರಟ್ಲು. ಮಗುನ ಎತ್ಕೊಂಡು ಹೊರಟ್ಲು. ಓಕೆ, ಹೋಗುವಾಗ ಏನ್ ಹೇಳಿದ್ರು? ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಿದೆ. ಯಾರನ್ನ ನೋಡ್ಬೇಕು ಅಂತ ಹೇಳಿ ಹೋದ್ಲು. ಅಷ್ಟೇನಾ? ಶಾರದಮ್ಮ, ನೀವು ಮಗುನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ. ಮತ್ತೆ ದೇವ್ಕಿ ಬಗ್ಗೆ ನನ್ನ ಹೆಂಡತಿ ಅಪಾರ್ಥ ಮಾಡ್ಕೊಂಡಿದ್ಲು ಅಂತ ಹೇಳಿದಿರಿ ನಮ್ಮ SP ಸಾಹೇಬ್ರ ಜೊತೆ. ಅದು ಜಗಳ ಅಲ್ಲ ಸರ್, ಸಣ್ಣ ಮಾತುಕತೆ ಅಷ್ಟೇ, ದೊಡ್ಡ ವಿಷಯ ಏನೂ ಇಲ್ಲ. ನನ್ನ ಮತ್ತೆ ದೇವಕಿ ಮಧ್ಯೆ ಏನೋ ಇದೆ ಅಂತ ನನ್ನ ಹೆಂಡತಿಗೆ ಡೌಟು. ಅದ್ರ ಬಗ್ಗೆ ಇನ್ನೂ ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ಕೊಂಡೇ ಹೋದ್ಲು. ಹಾಗಾದ್ರೆ ಯಶೋಧ ನಿಮ್ಮ ಹತ್ರ ಆಡಿದ ಕಡೆ ಮಾತಿದೆ ಅಂತನ್ನಿ. ಅಂದ್ರೆ ಆಮೇಲೆ ಅವಳು ಮೆಸೇಜ್ ಕಳಿಸ್ದಾಳೆ ಸರ್, 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ. ಮೆಸೇಜ್ ಇಲ್ಲೇ ಇದೆ ಸರ್, ನೋಡಿ. ತೊಳೆ ಹೇಳಿ ಸ್ವಲ್ಪ ಚೆಕ್ ಮಾಡಿ. ಸರ್, SP ಸಾಹೇಬ್ರಿಗೆ ಫೋನ್ ಮಾಡಬೇಕು. ದೇವಕಿ ಅವ್ರನ್ನ ಎಂಕ್ವೈರಿ ಮಾಡಬೇಕು. ಯಾಕೆಂದ್ರೆ ಯಶೋಧ ಅವ್ರು ಕಾಣೆ ಆಗಿದ್ದ ದಿನನೇ ದೇವಕಿ ಅವ್ರಿಗೆ 3-4 ಕಾಲ್ ಹೋಗಿದೆ. ಹೌದಾ? ಒಂದು ಕೆಲಸ ಮಾಡಿ, ಫೋನ್ ಮಾಡಿ ಬೇಗ ಪರ್ಮಿಷನ್ ತಗೊಳ್ಳಿ, ನಾವಲ್ಲೇ ಹೋಗೋಣಂತೆ. ಅದು ಸರಿ, ಯಶೋಧ ಕಾಣೆಗಿದ್ಕಿಂತ ಮುಂಚೆ ಕಾಲ್ಗಳು ಹೋಗಿದೆಯಲ್ಲ? ಹೌದು. ದೇವಕಿ ವಿಚಾರ ನಡೀತಿರ್ಬೇಕಾದ್ರೆ ನಾನು ಹೊರಗೆ ಅಸಹಾಯಕನಾಗಿ ಕಣ್ಣೀರು ಹಾಕ್ತಾ ಕೂತಿದ್ದೆ. ಅವಳಿಗೂ ಬೇಸರ ಆಗಿರುತ್ತೆ ವಾಸು. ಅವಳ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಅದನ್ನೇ ಹೇಳ್ತಿರೋದು. ಅವಳ ಮನಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ದೇವಕಿ ಮನಸ್ಸಲ್ಲಿ ರಘು ಬಗ್ಗೆ ಯಾವುದೇ ಕೆಟ್ಟ ಯೋಚನೆ ಇಲ್ಲ ಅಂತ ನನಗೆ ಗೊತ್ತು. ಹೌದು ವಾಸು, ದೇವಕಿಗೆ ನಿನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳೋ? ಆದ್ರೆ ಅವಳಿಗೆ ಮೊದಲಿಂದನೂ ತನ್ನ ದುಃಖನ ತಾನೇ ಅನುಭವಿಸ್ಬೇಕು ಅನ್ನೋ ಕೆಟ್ಟ ಹಠ, ತನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಧೋರಣೆ. ನಾನೇನ್ ಬೇರೆಯವನ ಹೇಳಿ? ಪೊಲೀಸ್ ವಿಚಾರಣೆ ಅಂದ್ರೆ ಅವಮಾನ ಅಂತ ನನಗೆ ಗೊತ್ತು. ನನ್ನ ಹತ್ರ ಹೇಳ್ಕೋಬಾರ್ದ? ಹೇಳ್ಕೊಂಡ್ರೆ ಅವಳ ಮನಸ್ಸು ಹಗುರ ಆಗುತ್ತೆ. ದೇವ್ಕಿ, ವಾಸು ಹೇಳ್ತಿರೋದು ನಿಜ. ಏನು ಅಂತ ಹೇಳು. ದೇವಕಿ, ಏನು ಅಂತ ಹೇಳಮ್ಮ. ಅಂಥದ್ದೇನೂ ಇಲ್ಲ ಅಣ್ಣ. ಆದ್ರೆ ಇವತ್ತೊಂದು ವಿಚಿತ್ರ ನಡೆದಿದೆ. ಮಗುನ ನೋಡ್ಕೋತಾ ಇದ್ದ ಆಯ ಮಗುನ ಆಟಾಡ್ಸ್ತಾ ಇದ್ದ ಹಾಗೆ ತೀರ್ಕೊಂಡ್ಬಿಟ್ಲಂತೆ.